ನಾನು ಐ ವಿಲ್ ನಾಟ್ ಬಿ ಎ ಮಿನಿಸ್ಟರ್ ಇನ್ ದಿಸ್ ಕ್ಯಾಬಿನೆಟ್ ಅಂತ ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ. ಅದಕ್ಕೆ ನಾನು ಎಲ್ಲ ಕಾಲದಲ್ಲೂ ಬದ್ಧವನ್ನು ಕೂಡ ಆಗಿದ್ದೀನಿ. ಜಿಲ್ಲೆಗಳಿಗೆ ಎರಡೆರಡು ಸಚಿವ ಸ್ಥಾನ ಸಿಕ್ಕಿದೆ, ಮಂಡ್ಯ, ದಾವಣಗೆರೆ, ಕೊಪ್ಪಳ ಈ ತರ ಜಿಲ್ಲೆಗಳಿಗೆ. ತುಮಕೂರು ಅಂತ ದೊಡ್ಡ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಕೊಡದೇ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. ಅಲ್ಲ, ಈಗ ನಮ್ಮ ಜಿಲ್ಲೆ ಒಂದಾರು ಇದೆ, ಒಂದು ಕೊಡದೇ ಇರೋ. ಈಗ ಕೋಲಾರ 7 ಜನ MLA ಗಳಿದ್ದಾರೆ. ಈಗ ಅಂತ ಜಿಲ್ಲೆನಲ್ಲೂ ಒಬ್ರಿಗೂ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಪಕ್ಷ ಯಾವ ರೀತಿ ಸಂಘಟನೆ ಆಗ್ತದೆ, ಮತ್ತೆ ಜನರಿಗೆ ಯಾವ ರೀತಿ ಕೆಲಸ ಮಾಡಕ್ ಆಗ್ತದೆ. ಯಾರೋ ಒಬ್ರು ಇನ್ಚಾರ್ಜ್ ಮಂತ್ರಿ ಹೋಗ್ಬೋದು, ಇನ್ಚಾರ್ಜ್ ಮಂತ್ರಿ ಹೋದ್ರೆ ಆ ಜಿಲ್ಲೆನಲ್ಲಿರ್ತಕ್ಕಂಥ ಏನು ಮೈಕ್ರೋ ಲೆವೆಲ್ ಸಮಸ್ಯೆಗಳು ಏನಿರ್ತವೆ ಅದ್ರದ್ದು ಪರಿಚಯ ಇರೋದಿಲ್ಲ. ಏನೋ ಮ್ಯಾಕ್ರೋ ಲೆವೆಲ್ ಅಲ್ಲಿ ನಾವು ನೋಡ್ಕೊಂಡ್ ಬರ್ಬೋದು. ತಾಲೂಕ್ ಪಂಚಾಯತಿಗೆ ಹೋಗ್ತೀವಿ ಅಥವಾ ಜಿಲ್ಲಾ ಪಂಚಾಯತಿಗೆ ಹೋಗ್ತೀವಿ, ಇನ್ನೊಂದಕ್ಕೆ ಹೋಗ್ತೀವಿ, ಯಾರೋ ಬಿಳಿ ಬಟ್ಟೆಯವ್ರು ಬಂದು ದೂರುಗಳು ಕೇಳ್ಕೊಳ್ತೀವಿ ನಾವು. ಆದ್ರೆ ಬಡವರು, ಮಾಸಿದ ಬಟ್ಟೆಯವರು ಸಮಸ್ಯೆಗಳು ಹಳ್ಳಿನಲ್ಲಿ ಇರ್ತಾವಲ್ಲ, ಅದು ಆ ಜಿಲ್ಲೆಯವರಾದ್ರೆ ಅವ್ರಿಗೆ ಗೊತ್ತಿರುತ್ತೆ. ಬೇರೆ ಜಿಲ್ಲೆಯವರು ಉಸ್ತುವಾರಿ ಸಚಿವರಾಗಿ ಅಲ್ಲಿ ಹೋದಾಗ ಅವರಿಗೆ ಅದರ ಒಂದು ಪರಿಚಯ ಇರೋದಿಲ್ಲ ಅಂತಕ್ಕಂಥದ್ದು ನನ್ನ ಅನುಭವದ ಮೇಲೆ ಹೇಳ್ತಕ್ಕಂಥ ಮಾತು. ಎಲ್ಲ ಜಿಲ್ಲೆಗೂ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ಸೂಕ್ತ, ಪಕ್ಷದ ಹಿತದೃಷ್ಟಿ ಮತ್ತೆ ಅಲ್ಲಿ ಜನರ ಹಿತದೃಷ್ಟಿ ಮತ್ತು ಆ ಜಿಲ್ಲೆಯ ಅಭಿವೃದ್ಧಿಯ ಹಿತದೃಷ್ಟಿಯಿಂದನೂ ಕೂಡ ಸೂಕ್ತವಾಗಿದ್ದಂಥದ್ದು. ಅದಾಗಿಲ್ಲ ಅಂತಕ್ಕಂಥ ನೋವು ಬಹಳಷ್ಟು ಜನರಲ್ಲಿ ಇದೆ ಅನ್ನೋದು ನಾನು ಗಮನಿಸಿದ್ದೇನೆ. ನಮ್ಮಲ್ಲೂ ಕೂಡ ಆ ರೀತಿಯ ಒಂದು ಅಸಮತೋಲನ ಆಗಬಾರ್ದು ಅಂತಕ್ಕಂಥದ್ದು ಕೂಡ ನಮ್ಮ ಅನಿಸಿಕೆನೂ ಕೂಡ ಇದೆ. 10 ಜಿಲ್ಲೆಗಳಿಗೆ ಕೊಟ್ಟಿಲ್ಲ, ದೊಡ್ಡ ಮಟ್ಟದಲ್ಲೇ ಅಸಮತೋಲನ ಆಗಿದೆ ಅಂತ ಅನ್ಸುತ್ತಲ್ಲ. ಈಗ ಒಂದು ಕ್ಯಾಬಿನೆಟ್ ಅನ್ನ ನಾವು ಪುನರ್ರಚನೆ ಮಾಡುವಾಗ ಅಥವಾ ಯಾವುದೇ ಸಂದರ್ಭದಲ್ಲೂ ಕೂಡ ಅಸಮಾಧಾನಗಳು ಇರ್ತವೆ. ಇರೋದನ್ನ ಸಂಪೂರ್ಣವಾಗಿ ಸಮಾಧಾನ ತರುವಂತ ಕ್ಯಾಬಿನೆಟ್ ರಚನೆ ಮಾಡ್ತಕ್ಕಂಥದ್ದು ಯಾರ ಕೈಯಿಂದ ಯಾವ ಪಕ್ಷದಿಂದನೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಈ ಅಸಮತೋಲನ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾದಂತ ಒಂದು ಅವಶ್ಯಕತೆ, ಅದರ ಅಗತ್ಯತೆನೂ ಕೂಡ ಇದೆ. ಅಸಮತೋಲನ ಆಗಬಾರ್ದು. ಈಗ 7 ಜನ ಶಾಸಕರಿದ್ದು ಒಬ್ಬರು ಪ್ರತಿನಿಧಿ ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಆ ಜಿಲ್ಲೆಗೆ, ಆ ಜನರಿಗೆ, ಅಲ್ಲಿನ ಚುನಾಯಿತ ಪ್ರತಿನಿಧಿಗಳಿಗೆ ಮಾಡುವಂತ ಅವಮಾನ ಅಂತಾನೂ ಕೂಡ ತಿಳ್ಕೋಬೇಕು. ರಾಜ್ಯ ನಾಯಕರು ಎಲ್ಲರೂ ಕೂತ್ ಚರ್ಚೆ ಮಾಡಿದ್ರೆ ಗೊಂದಲಗಳಾಗ್ತಾ ಇರ್ಲಿಲ್ಲ. ಕೇವಲ ಹೈಕಮಾಂಡ್ ಇವರು ಪಟ್ಟಿ ಇಸ್ಕೊಂಡು ಕಳಿಸಿ ಅವರೇ ತೀರ್ಮಾನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಬಹಳ ಒಳ್ಳೇದು. ನೆಕ್ಸ್ಟ್ 28 ಚುನಾವಣೆ ನಾವೆಲ್ಲ ಗೆಲ್ಲಬೇಕಲ್ಲ, ಅದಕ್ಕೆ ಏನ್ ಸೂಕ್ತ ಅಂತಿದೆ ಆ ತೀರ್ಮಾನ ಅವ್ರು ಮಾಡಿದ್ದಾರೆ. 3 ಸರಿ ಆಗಿರೋದು, 2 ಸರಿ ಅಲ್ಲ, ಇನ್ನೊಂದ್ ಸರಿ ಆಗ್ಬಿಡ್ತೀರಿ. 3 ಸರಿ ಎಲ್ಲ ಆಗಿರೋದು. ಮೊದಲನೇ ಸರಿ ಮಂಕಾಳ್ ವೈದ್ಯನ ಸೇರಿಸಿದ ಪಟ್ಟಿ, ಒಂದು ಸೀರಿಯಲ್ ನಂಬರ್ 11 ಏನೋ ಇದೆ ಒಂದು. ಆ ನಂತರ ಅವನ ಜಾಗದಲ್ಲಿ ಮಲ್ಲಿಕಾರ್ಜುನ್ ಬಂದ್ರು, ಯಾರು ಶಾಂತನಗೌಡ ಆಯಮ್ಮನ್ ಸೇರಿಸಿದ್ದು ಒಂದ್ ಪಟ್ಟಿ, ಬೋಸರಾಜನ್ ಸೇರಿಸಿದ್ದು ಒಂದ್ ಪಟ್ಟಿ. ಅದೆಲ್ಲ ಆದ್ಮೇಲೆ ಅಂತಿಮವಾಗಿ ಆಯಮ್ಮನ್ ತೆಗೆದದ್ದು, ಬೋಸರಾಜನ್ ತೆಗೆದಿದ್ದು ಇನ್ನೊಂದು ಪಟ್ಟಿ. ಇದು ಕಾಂಗ್ರೆಸ್ ಹೈಕಮಾಂಡ್ ಇತಿಹಾಸದಲ್ಲಿ ಇದು ಪ್ರಪ್ರಥಮ ಬಾರಿ ಆಗಿರ್ತಕ್ಕಂಥದ್ದು. ಗೊತ್ತಾಯ್ತಾ? ಇದು ಏನಾಗ್ತದೆ, ದಿ ಕ್ರೆಡಿಬಿಲಿಟಿ ಆಫ್ ದಿ ಹೈಕಮಾಂಡ್ ವಿಲ್ ಬಿ ಎರೋಡೆಡ್ ಅಕಾರ್ಡಿಂಗ್ ಟು ಮೈ ವರ್ಷನ್. ಯಾರು ಇಡ್ತಾ ಇದೆ, ಯಾರು ಇಡ್ತಾ ಇಲ್ಲ ಅನ್ನೋ ಚರ್ಚೆ ಅಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ನಲ್ಲಿ ಪಟ್ಟಿ ಇಟ್ಕೊಂಡು ಎಲ್ಲಾರನ್ನು ಕೂಡಿಸ್ಕೊಂಡು ಏನಪ್ಪಾ ಈ ಜಿಲ್ಲೆ ಮಾಡಿದ್ರೆ ಇವ್ರು ಮಾಡಿದ್ರೆ ಏನು ಅಂತ ಅಂದ್ರೆ ಇವ್ರಿಗೆ ದೀಸ್ ಆರ್ ಆಲ್ ದಿ ಪರ್ಸನ್ಸ್ ಹೂ ಆರ್ ಫೆಲ್ಟ್. ಬಟ್ ಅಲ್ಲಿ ಕೂತ್ಕೊಂಡು ಪಟ್ಟಿ ಇಟ್ಕೊಂಡು ಮಾಡ್ತಾರೆ. ಮಾಡಿದ್ಮೇಲೆ ಅದೆಲ್ಲ ಏನು ಪರಿಣಾಮ, ಸತ್ಪರಿಣಾಮನೋ ದುಷ್ಪರಿಣಾಮನೋ ಮುಂದಿನ ದಿನಮಾನಗಳಲ್ಲಿ